ಆಟ ಆಡ್ತಾನೆ ಮಿಸ್ಸು, ನೀವು ನಂಬ್ಕೊಂಡ್ ಬಂದಿದ್ದೀರಲ್ಲ. ಇಷ್ಟು ದಿವಸ ಆಟ ಆಡಿಸ್ತಿದ್ದ ಶ್ರೀ, ಆದ್ರೆ ಇವತ್ತು ಫೈನಲಿ ಅವನ್ನ ಮೀಟ್ ಮಾಡೋ ಚಾನ್ಸ್ ಸಿಕ್ತು. ಅಣ್ಣ ಹೊತ್ತಿಗೆ ಅವನ್ನ ದೊರೆ ಅಂತ ನಂಬ್ಕೊಬಿಟ್ಟವ್ರೆ. ಆದ್ರೆ ಶ್ರೀ, ಆ ದೊರೆ ಮುಖ ಮುಚ್ಕೊಂಡ್ ಬಂದಿದ್ದ. ಯಾಕೆ ಹೀಗಿದ್ದೀರಾ ಅಂತ ಕೇಳಿದ್ರೆ ಸಮಯ ಬಂದಾಗ ಮಾತ್ರ ನಾನ್ ಯಾರು ಅಂತ ಮುಖ ತೋರ್ಸೋದು ಅಂತ ಅಂದ. ಆದ್ರೂ ತುಂಬಾ ಹೊತ್ತು ಚೆನ್ನಾಗ್ ಮಾತಾಡ್ದ. ರೀ, ತಲೆ ಕೆಟ್ಟಿದ್ದೆ ನಿಮ್ಗೆ? ಯಾಕೆ? ನಾನೇನೋ ಬೇಜಾನ್ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದೆ ನಿಮ್ನ. ಯಾವನೇ ಅವನ ದೊರೆ ಅನ್ಬಿಟ್ರೆ ನಂಬಿಡೋದ? ನೋಡಕ್ ಒಳ್ಳೆ ನರ್ಪೆತ್ಲ ಇದ್ದಂಗ ಅವನ, ಅವನ್ ದೊರೆನಾ? ಇಲ್ಲ ಶ್ರೀ, ನೀವ್ ದೂರದಿಂದ ನೋಡಿದೀರಾ, ಹತ್ರದಿಂದ ಚೆನ್ನಾಗೇ ಇದ್ರು. ಸಿಸ್ಟರ್, ಮೆಸ್ನಾಗಿದ್ದು ಹಳೇ ಮೈಸೂರು ಪಾಕೆ ನಾನ ನುಂಕಂಬಂದ್ಬಿಟ್ರ ಹೆಂಗೆ? ಸುಮ್ಕಿಲ್ಲ ಮಿಸ್ಸು, ಅವನ್ ದೊರೆ ಅಲ್ಲ. ನೀವೇನ್ ಶ್ರೀ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ? ಅವ್ರ ಹತ್ರ ಅವರೇ ದೊರೆ ಅನ್ನೋದಕ್ಕೆ ಪ್ರೂಫ್ ಇದೆ ಗೊತ್ತಾ? ಇಲ್ಲಿವರೆಗೂ ಅವ್ರು ನಂಗೋಸ್ಕರ ಏನೇನ್ ಮಾಡಿದಾರೋ ಅದೆಲ್ಲ ನನ್ನ ಹತ್ರ ಹೇಳಿದ್ರು ಗೊತ್ತಾ? ನಾನುವೇ ನಿಮ್ ಜೊತೆಗೆ ಇದ್ದೆ, ನಂಗೂ ಎಲ್ಲ ಗೊತ್ತು. ಹಂಗಂತ ಎಲ್ರೂ ನಂಬಿಡಕಾಯ್ತದ? ಅಣ್ಣ, ಇದೇ ಚಾನ್ಸು, ದಿಟ ಹೇಳ್ಬಿಡು, ಇಲ್ಲಾಂದ್ರೆ ಕಷ್ಟ ಐತೆ. ಹಂಗಂತೀಯ? ಏಳಣ್ಣ, ಹೇಳ್ಬಿಡ್ಲ? ಏಳು. ಏನಾಯ್ತು ಶ್ರೀ? ಮಿಸ್ಸು, ನಿಮ್ಮನ್ ಭೇಟಿ ಆದವನು ದೊರೆ ಅಲ್ಲ. ಮತ್ತೆ ಇನ್ಯಾರು? ಹೊಸಿ ಕಾರ್ ನಿಲ್ಸ್ಲಾ? ಹಂಗೆ ಹೊಸಿ ಹಿಂದಕ್ ಬಾ. ಅರೆ, ಕಂಟಿ ಗಾಡಿ ಇಲ್ಲಿ ನಿಂತೈತಲ್ಲ, ಸೀರೆ ಅಂಗಡಿಗೆ ಹೋಯ್ತೀನಿ ಅಂತಲ್ವಾ ಇವನು ಹೇಳಿದ್ದು? ಅದು ಮಿಸ್ಸು, ಅಲ್ಲ ಅದು ಕೊದಂಡ, ಕಂಟಿ ಗಾಡಿ ಇಲ್ಲೈತೆ ಅಂದ್ಮ್ಯಾಕೆ ಅವನು ಇಲ್ಲೇ ಎಲ್ಲೋ ಅವನೇ ನೋಡಮ್ಮ. ಅಮ್ಮೋರೆ, ಈಗಲೇ ತಡ ಆಗೈತೆ, ಅಲ್ಲೆಲ್ಲ ಕಾಯ್ತವ್ರೆ. ಸರಿ, ಅವನ್ನ ನಾನು ಆಮ್ಯಾಕೆ ವಿಚಾರಿಸ್ಕತ್ತೀನಿ. ನೀನ್ ನಡಿಲ್ಲ? ಪಾಪ ಯಾರೋ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ. ಕಾಲ್ ಪಿಕ್ ಮಾಡಿ ಮಾತಾಡ್ಬೋದಿತ್ತಲ್ವಾ? ಇಲ್ಲ, ಮುಖ್ಯವಾದ ದಿವಸ ಏನೇನೋ ಹೇಳುವಾಗ ಫೋನ್ ತೆಗಿಬಾರ್ದು ಅನ್ನೋದು ನಮ್ಮ ಅಣ್ಣನ ಪಾಲಿಸಿ, ಅದನ್ನ ಪಾಲಿಸ್ತವ್ರೆ ಅಲ್ವಣ್ಣ? ನಂಗೆ ಗುರೈಸೋದು ಬಿಟ್ಬಿಟ್ಟು ದಿಟ ಹೇಳ್ಬಿಡೋಣ. ಏನೋ ಹೇಳಕ್ ಬಂದ್ರಲ್ಲ ಶ್ರೀ, ಸುಮ್ನೆ ಆಗೋದ್ರಿ. ದೊರೆ ಯಾರು ಅಂತ ನಿಮ್ಗೆ ಗೊತ್ತಾ? ಅಲ್ಲ ಮಿಸ್ಸು, ಅದು ಮುಖ್ಯವಾದ ವಿಷಯ ಮಾತಾಡುವಾಗ ಫೋನ್ ಎತ್ತಬಾರ್ದು ಅಂತ ನಿಮ್ದೇನ ಪಾಲಿಸಿ ಐತಾ ಸಿಸ್ಟರ್? ನನ್ನ ಸಿಸ್ಟರೇ ಕಾಲ್ ಮಾಡಿರೋದು, ಅವ್ಳು ಸುಮ್ನೆ ಕಾಲ್ ಮಾಡಲ್ಲ. ಒಂದ್ ನಿಮಿಷ. ಹಲೋ ಸುಮಾ, ಹೇಳೆ. ಅಕ್ಕ, ಕಿರಿಕಾಗಿದೆ. ಏನು? ಅಕ್ಕಂಗೂ ಬಾವಂಗೂ ಕಿರಿಕಾಗಿದೆ ಕಣಕ. ಅದೇನು ಅಂತ ನೆಟ್ಟಿಗೆ ಹೇಳೆ. ನಂದು ಇನ್ನೊಂದ್ ನಂಬರ್ ಐತಲ್ಲ, ಅದ್ರಾಗೆ ಫೋಟೋ ಬದಲಾಯಿಸಿ ಯಾವ್ದೋ ಸಂದಕ್ಕಿರೋ ಹುಡುಗಿ ಮೆಸೇಜ್ ಮಾಡ್ದಂಗೆ ಮೇಸ್ಟಿಗೆ ಮೆಸೇಜ್ ಮಾಡಮ್ಮ. ನಾನ್ ಹೇಳ್ಲಿಲ್ವಾ, ಯಾರೋ ಯೋನು ಅಂತಾನು ಕೇಳ್ದೆ, ಪಾಟ್ ಕಳ್ಸವ್ರೆ. ನಾನು ಆದಷ್ಟು ಟ್ರೈ ಮಾಡ್ತಿದ್ದೀನಿ ಅಕ್ಕ, ಆದ್ರೆ ಇದು ನನ್ನಿಂದ ಮಾತ್ರ ಸಾಧ್ಯ ಇಲ್ಲ. ನಾವೆಲ್ಲರೂ ಸೇರಿನೇ ಮತ್ತೆ ಅವರಿಬ್ರನ್ನ ಸಮಾಧಾನ ಮಾಡ್ಬೇಕು. ಸರಿ ಸರಿ, ನಾನ್ ನೋಡ್ಕೋತೀನಿ ಬಿಡು. ಪಕ್ಕನಾ? ಹ್ಞೂ ಕಣೆ, ಪಕ್ಕ. ಸರಿ. ಏನಾಯ್ತು ಮಿಸ್ಸು? ಶ್ರೀ, ನಿಮ್ಮಿಂದ ಒಂದು ಹೆಲ್ಪ್ ಬೇಕಿತ್ತು. ಸ್ನೇಹ,
ಇದೇನ್ ಮಿಸ್ ನಿಮ್ಮ ಅಕ್ಕ ಮೇಷ ಮಾತಾಡೋದ್ ಬಿಟ್ಬಿಟ್ಟು ಸ್ನೇಹ ಸುಮ್ಮನ್ ಕೂಗಾಡ್ತವ್ರೆ. ಹಲೋ, ನಮ್ಮ ಅಕ್ಕ ಮಂಜ್ಗಡ್ಡೆ ಇದ್ದಂಗೆ. ಯಾವಾಗ ಕರ್ಗಕ್ ಶುರು ಆಗ್ತಾಳೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಕರಗ್ತಾಳೆ. ನೋಡ್ತಾ ಇರು. ಸರಿ ಸರಿ ಸರಿ, ನಿಮಗೆ ನನ್ನ ಹತ್ರ ಮಾತಾಡೋದು ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡಿ. ನನ್ನಿಂದ ನಿಮಗೆ ಬೇಸರ ಆಗೋದು ನಂಗೆ ಇಷ್ಟ ಇಲ್ಲ. ನಾನು ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡಿ, ನಾನು ಹೊರಟೋಗ್ತೇನೆ. ಮಿಸ್ಸು ನಿಮ್ಮ ಅಕ್ಕ ಕಾಲಿಗೆ ಬೀಳ್ಬೇಕಂತೆಲ್ಲ ಕೇಳಕ್ಕಿಲ್ಲ ಅಲ್ವರ? ಹಂಗೆಲ್ಲ ಹೇಳಕ್ಕೆ ನಮ್ಮ ಅಕ್ಕ ಏನ್ ಬಂಗಾರಮ್ಮನ? ಲೇ ಕಂಟಿ, ಇದು ಬೇಕಿತ್ತ ನಿಂಗೆ? ಹೇಳಿ, ನಿಮ್ಮ ಕೋಪ ಕಮ್ಮಿ ಆಗಬೇಕು ಅಂದ್ರೆ ನಾನೇನು ಮಾಡಬೇಕು? ನನ್ನ ಏಟ್ ಪ್ರೀತಿ ಮಾಡ್ತೀರಾ? ನನ್ನ ಏಟ್ ಪ್ರೀತಿ ಮಾಡ್ತೀರಾ ಅಂತ ಹೇಳಿ. ಪ್ರಾಣ ಬಿಡು ಅಂದ್ರು ನಾನು ಬಿಡಲ್ಲ ಸಾನಾಗ. ಯಾಕಂದ್ರೆ ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮ ಜೊತೆನೆ ಬದುಕಬೇಕು. ಅಷ್ಟು ಪ್ರೀತಿಸ್ತೀನಿ. ಪ್ರೇಮವರ ಬರೆದರೆ ಮುಗಿಯದ ಕಾವ್ಯ. ಹಾಗಾದ್ರೆ ನನ್ಗೊಂದು ಮಾತು ಕೊಡ್ತೀರಾ? ಇನ್ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ ಅಂತ. ನಿಮ್ಮ ಮೇಲೆ ಅಣೆ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಿಮಗೆ ನೋವಾಗೋ ಹಾಗೆ ನಾನು ನಡ್ಕೊಳ್ಳಲ್ಲ. ದೂರವಾದ ಬೇಗ ಬದುಕಿದ್ದು ಸಾಯೋದೆ ಗೊತ್ತು ಕೊನೆವರೆಗೂ ನೀ ನನ್ನ ಕಾಯೋದೆ. ಗುಡ್ತು ನೀನು ಎಲ್ಲ ಸರಿ ಹೋಯ್ತದೆ. ಪುಟ್ಟಕ್ಕ, ಒಂದು ಯೋಚನೆ. ಈ ಮೊದಲು ಕಷ್ಟ ಬಂದಾಗ ನೀನು ಬಂಗಾರ ಮಾರ್ತಾವ ಹೋಗಿ ಸಾಲ ಕೇಳೋಮ್ಮ ಅಂದಿದ್ದೆ, ನಾನು ಬ್ಯಾಡ ಅಂದಿದ್ದೆ. ಆದ್ರೆ ಈಗ ಅವ್ರು ನಿನಗೆ ಸ್ಯಾನೆ ಹತ್ರ ಆಗವ್ರೆ. ನೀನು ಹೋಗಿ ಕಾಸು ಕೇಳಿದ್ರೆ ಅವ್ರು ಇಲ್ಲ ಅನ್ನಕ್ಕಿಲ್ಲ. ಇಲ್ಲ ಶಾಂತ, ತೆಪ್ಪಾಯ್ತದೆ. ಸಲಿಗೆ ಬೆಳೆಯಕ್ಕೆ ಮುಂಚೆ ಸಾಲ ಕೇಳಿರೆ ವ್ಯವಹಾರ ಅನ್ಸ್ಕಂತದೆ. ಈಗ ಅವ್ರ ಜೊತೆ ಸಂಬಂಧ ಗಟ್ಟಿಯಾಗದೆ. ಈ ಹೊತ್ನಾಗ ಸಾಲ ಕೇಳಿ ಅವ್ರ ಸಂಬಂಧ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಶಾಂತ. ಈಗ ಮನೆ ಅಡ ಇಟ್ಟು ಎಷ್ಟು ಸಿಗ್ತದೋ ಅಷ್ಟನ್ನೇ ಹೊಂದ್ಸೋದು ಒಂದೇ ದಾರಿ. ಯಾರ್ದದು ಫೋನು?
ಅಷ್ಟೊತ್ತಿಂದ ಬಡ್ಕೋತಾನೆ ಇದೆ. ಏ ಚಿತ್ರ, ನಿನ್ ಫೋನೇನೆ? ಇಲ್ಲಮ್ಮ ನಂದಲ್ಲ. ಅಕ್ಕ ಅದು ನನ್ನ ಫೋನು, ಸ್ವಲ್ಪ ತರ್ತೀಯಾ? ಪೂಜೆಗೆ ಸಮಯ ಆಗ್ತಾ ಇದೆ. ಹೇ, ಸುಮ್ಮ ಕಾಲ್ ಮಾಡ್ತಿದ್ದಾಳೆ ಕಣೋ. ಬಾಬಾ ದಯವಿಟ್ಟು ಫೋನ್ ಕೊಡಿ. ಲಾಸ್ಟ್ ಟೈಮ್ ನೀವು ಫೋನ್ ಮುಟ್ಟಿದ್ದಕ್ಕೆ ಇಷ್ಟೆಲ್ಲ ಎಡ್ವರ್ಟ್ ಆಗಿದ್ದು. ಏನಾಯ್ತು? ಏನಿಲ್ಲ, ಮುರಳಿ ಫ್ರೆಂಡ್ಸ್ ಯಾರೋ ಆಟ ಆಡ್ಸೋಕೆ ಮೆಸೇಜ್ ಮಾಡ್ತಿದ್ದಾರೆ ಅನ್ಕೊಂಡು ನಾನು ರಿಪ್ಲೈ ಮಾಡಿಬಿಟ್ಟಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ಹಾಯ್ ಸುಮಾ. ಹಾಯ್ ಸರ್, ಏನ್ ಪೂಜೆ ಶುರು ಮಾಡ್ಬಿಟ್ರಾ? ಹಾಂ, ಶುರು ಮಾಡ್ಬೇಕೀಗ, ಆಲ್ಮೋಸ್ಟ್ ರೆಡಿ. ಇರಿ ಸರ್, ಎರಡು ಮನೆಯಲ್ಲೂ ಒಟ್ಟಿಗೆ ಪೂಜೆ ಶುರು ಆಗ್ಬೇಕು. ಅಕ್ಕ, ನಿಮ್ ಹುಡುಗನ್ ನೋಡ್ಕೊಂಡ್ಬಿಡು. ಸರ್, ನೀವು ನಿಮ್ ಹುಡುಗಿನ ನೋಡ್ಕೊಳ್ಳಿ. ಏನೋ ಅದು ಪೂಜೆ ಟೈಮಲ್ಲಿ ಹುಡುಗಾಟ? ಅಮ್ಮ, ಎರಡೂ ಮನೇಲಿ ಒಟ್ಟಿಗೆ ಪೂಜೆ ಸ್ಟಾರ್ಟ್ ಮಾಡ್ಬೇಕಂತೆ. ಅವರು ರೆಡಿ ಇದ್ದಾರಂತೆ, ನೋಡು. ಅಲ್ಲಿ ಎಲ್ರೂ ಬಂದಾಯ್ತಾ? ಬಂದವ್ರೆ, ಎಲ್ರು ಬಂದವ್ರೆ. ಎಲ್ಲಿ? ರಾಜೇಶ್ವರಿ ಅವರು, ಗೋಪಾಲ್ ಅವರು ಕಾಣ್ತಾನೆ ಇಲ್ಲ. ನಾವೆಲ್ಲರೂ ಇವ್ರ ಕಣ್ಣು ಕಾಣೋದೇ ಇಲ್ವಾ? ಅವಳೇ ಬೇಕಾ? ನಾನು ಅವ್ರಿಗೂ ಹೇಳಿವ್ನಿ, ಬರ್ತಾರಂತೆ. ಅವ್ರು ಬಂದ್ರು. ಪುಟ್ಟಕ್ಕ, ಪತ್ರಿಕೆಗಳೆಲ್ಲ ತಯಾರಾಗೈತೆ. ಪ್ರಶ್ನವ್ರು ಪತ್ರಿಕೆನ ಗಂಡಿನ ಮನೆಯವ್ರಿಗೂ ಕಳ್ಸೋರಂತೆ ಪುಟ್ಟಕ್ಕ. ಅವ್ರಿಗೂ ಪತ್ರಿಕೆ ತಲುಪೈತೆ. ವಾವ್, ಸೂಪರ್. ಕೊಡಿ ಗೌಡ್ರೆ, ನೋಡೋಣ. ಸುಮ್ಕಿರೆ, ಪೂಜೆ ಆದ್ಮೇಲೆ ನೋಡಿವಂತೆ. ಏನ್ ಆ ಕಡೆಗೆ ನೋಡ್ಕೊಂಡ್ ಬರ್ತಾ ಇದ್ಯಾ? ಎಲ್ಲ ಮುಗಿತಲ್ಲ, ಇನ್ನೇನು ನಡಿ. ಇವಳು ಯಾಕೆ ಫೋನ್ ಮಾಡ್ತಾವಳೆ? ಹಲೋ, ಅಲ್ಲೇ ಇದ್ದೀರಾ? ಹೊರಟ್ರಾ? ಯಾಕೆ, ಏನ್ ವಿಷಯ? ಏನಿಲ್ಲ, ಲಗ್ನ ಪತ್ರಿಕೆಗಳೆಲ್ಲ ಬಂದಿದ್ವಲ್ಲ,
ನೋಡಿದ್ರೋ ಇಲ್ವೋ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ ಅವ್ ಈಗ ತಾನೇ ಬಂತು, ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಷ್ಟು ಪುರ್ಸೊತ್ತಿಲ್ಲ ನನ್ಗೆ. ಪುರ್ಸೊತ್ತಿನ ಪ್ರಶ್ನೆ ಅಲ್ಲ ರಾಜಿ ಅವರೇ, ಗೌರವದ ಪ್ರಶ್ನೆ. ಅಂದ್ರೆ ನಿಮ್ಮನ್ನ ಯಾವ ರೇಂಜಲ್ಲಿ ಇಟ್ಟಿದ್ದೀನಿ ನಾನು. ನೀವಿಲ್ದೆ ಈ ಮದ್ವೆ ನಡೆಯೋದೇ ಇಲ್ಲ ಅಂತ ಅವಳಿಗೆ ಹೇಳಿದ್ದೀನಿ. ಲಗ್ನ ಪತ್ರಿಕೆನಲ್ಲಿ ನಿಮ್ಮ ಹೆಸರು ನಿಮ್ಮ ಗಂಡನ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಲ್ವಾ ನೀವು. ನಮ್ಮ ಹೆಸರು ಹಾಕ್ಸ್ದೆ ಬಿಟ್ಬಿಡ್ತಾಳ ಅವಳು, ಹಾಕ್ಸಿರ್ತಾಳೆ. ಅದನ್ನೇ ನಿಮ್ ಕಣ್ಣಾರೆ ಒಂದ್ಸಲ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಹೋಗ್ಲಿ ಬಿಡಿ, ನಿಮ್ಗೆ ಅವಳ ಮೇಲೆ ಅಷ್ಟೊಂದು ನಂಬಿಕೆ ಇದ್ರೆ ನನಗೇನು ಸಮಸ್ಯೆ ಇಲ್ಲ. ಸರಿ ಇಡ್ಲಾ? ಆಯ್ತು. ಏನ್ ರಜೆ? ನನ್ ಜೊತೆಗ್ ಬಾ. ಎಲ್ಲ ಆಯ್ತಲ್ಲ. ಯೋ ಸುಮ್ಕೆ ಬಾರಯ್ಯ, ಎಲ್ಲ ನಿಂತ್ ಕಡೆನೇ ಹೇಳ್ಬಿಡ್ಬೇಕು ಇವ ಇನ್ಗೆ. ಚಂದಾಗಿ ದೊಡ್ಡದಾಗೆ ಹಾಕ್ಸಿದ್ಯಾ, ಸಬಾಸ್. ತಕ ಮಡಿಕೋ. ಹೆಂಗು ನಿಮ್ಮ ಮಗ ಪತ್ರಿಕೆ ಕೊಡಕ್ ನಮ್ಮ ಮನೆಗೆ ಬರ್ಬೇಕಲ್ಲ, ನಾಕ್ ತಕ್ಕತೀನಿ. ನಡಿ ಹೋಗಮ್ಮ. ಏಯ್ ಹೋಗ ಕಡಿಕೆ. ಏನ್ ಗೋಪಾಲಣ್ಣ, ಚಾನ್ಸ್ ಸಿಕ್ಕೈತೆ ಮಾಡಿ ಪದೇ ಪದೇ ಕಡೆ ಬರ್ತಾನೆ ಇರ್ತೀಯ. ಓ ಪತ್ರಿಕೆಲಿ ನಿನ್ನ ಹೆಸರು ಐತಲ್ಲ ನೋಡಕ. ಬಿಡಯ್ಯ ರಚೆ, ಇನ್ಮ್ಯಾಕೆ ಇವರೆಲ್ಲ ಇರೋವಾಗ ಕೋಪಿಸ್ಕೊಳ್ಳೋದು, ಬಾಯಿಗೆ ಬಂದಾಗ ಮಾತಾಡೋದು ಎಲ್ಲ ಮಾಡ್ಬೇಡ ರಜೆ. ಯೋ ಎದ್ರಕೊಂಡು ಸಾಯ್ಬೇಡ, ಸುಮ್ಕಿರೋ. ನಾವೇನೋ ಅಂತವ ಸಾಲ ಮಾಡಿದೀವ? ಅಲ್ಲ, ನಮ್ ತವ ದುಡ್ಡಿಸ್ಕೊಂಡು ನಮ್ ಕೆಲಸ ಮಾಡದೇ ಇರೋ ನಾವು. ಬಂಗಾರಮ್ಮಗೂ ನೀ ಹಚ್ಚಿಲ್ಲ, ಅವಳ ಮಗನ್ಗೂ ನೀ ಹಚ್ಚಿಲ್ಲ. ಬಂಗಾರಮ್ಮನ ಮಗ ಅಂತ ಹೇಳ್ಬೇಡಿ. ಏಯ್ ನೀನೇ ಅವನ ನನ್ಗೆ ಹೇಳೋದಿಕ್ಕೆ? ಮುಚ್ಕೊಂಡು ಹೋಗೋ. ಏನಿಲ್ಲಪ್ಪ ರಜೆ, ಕೂತೋ ನೀನು. ಯಾವನ ನನ್ಗೆ ಹೋಗಿ ಬರ್ತಾವ್ ನೀಲಿ. ಅವ್ರನ್ನ ಬಂಗಾರಮ್ಮನ ಮಗ ಅಂದೆ, ಇನ್ನೇನನ್ನಕಾತ? ಏನೇ ಆಲಿ ಬಂಗಾರಮ್ಮನ ಮಗ ಅಂತ ಹೇಳಿದ್ರೆ ಅವ್ರು ಹೊಡಿತಾರೆ, ಹಂಗಂತ ಹೇಳ್ಬೇಡಿ ಅಂದ್ರೆ ಇವ್ರು ಹೊಡಿತಾರೆ. ಎಂತ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟು ಮುಟ್ಟು. ಯೋನ್ರೆ ಇದು ನಿಮ್ಮ ಆಟ. ಪತ್ರಿಕೆಲ್ಲ ಅವ್ರ ಹೆಸರೇ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ರಲ್ಲ ನಂತವ. ಯಪ್ಪ, ನನ್ ಪಿರಾಣನೇ ಆರೋಗಿತ್ತು. ಅವ್ವ, ನಿಜವಾಗ್ಲೂ ಪತ್ರಿಕೆಯಲ್ಲಿ ಅವರಿಬ್ರು ಹೆಸರು ಇಲ್ಲ. ಏಯ್ ಸುಮ್ಕಿರ ನೀನು, ತಮಾಷೆ ಆಡ್ಬೇಡ. ಅವಳು ಹೇಳಿಲ್ವೇನೆ ಇವಾಗ ಹೆಸರಿದ್ದ ಓದಿ? ಅವ್ವ, ಸುಮಾ ಹೇಳ್ತಿರೋ ನಿಜಾನೇ. ಆ ರಾಜೇಶ್ವರಿ ಈ ತರ ಬಂದು ಚೆಕ್ ಮಾಡ್ತಾಳೆ ಅಂತ ನಂಗೆ ಗೊತ್ತಿತ್ತು. ಅದು ಅಲ್ಲದೆ ಅವಳಿಗೂ ಪತ್ರಿಕೆ ಕೊಟ್ಟು ಕರಿಬೇಕಿತ್ತಲ್ಲ, ಅದಕ್ಕೆ ಒಂದ್ 4-5 ಕಾರ್ಡ್ ಮೇಲೆ ಮಾತ್ರ ಅವಳ ಹೆಸರು ಹಾಕ್ಸಿದ್ದೆ. ಉಳ್ದಿದ್ದೆಲ್ಲ ನಮ್ ಸ್ಟೈಲೆ, ಅದ್ರಲ್ಲಿ ಅವಳ ಹೆಸರು. ನನ್ ಮಗಳು ಪ್ರಾಣ ಉಳಿಸೋದಕ್ಕೆ ನೀ ಕೂಲಿ ತಕೊಂಡ್ಯಾ? ಹಂಗೆಯ ನಿನ್ ಮಗಳು ಮದ್ವೆ ಬಳೆ ಶಾಸ್ತ್ರಕ್ಕೆ ಕಾಸು ತಗೊಂಡ್ರೆ ಆ ದೇವ್ರ ನನ್ನ ಮೆಚ್ತಾನ ಪುಟ್ಟಕ್ಕ. ಪುಟ್ಟಕ್ಕ, ನಾನು ಲೈಟ್ ಮ್ಯಾನು ಅಲ್ಲ, ಬಳೆಗಾರನೂ ಅಲ್ಲ. ನೀನೇನು ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ಅದೇನು ಕೆಲಸ ಮಾಡ್ಬೇಕು ಹೇಳು. ಅಣ್ಣ, ಹಂಗಾದ್ರೆ ನೀನ್ ನನ್ನ ಜೊತೆ ಬಾ. ನನ್ನ ಹತ್ರ ಮೈಕ್ ಸೆಟ್ಟು, ಸ್ಪೀಕರ್ ಎಲ್ಲ ಐತೆ. ನಾನ್ ತಕ ಬರ್ತೀನಿ. ಸರಿ ಪುಟ್ಟಕ್ಕ, ನಾವಿನ್ ಬರ್ತೀನಿ. ಬರಲ್ಲ, ಬರ್ತೀವಿ ಕಣಕ್ಕ. ಅಕ್ಕ, ಸುಮಾ ಬನ್ನಿ ಒಳಗೆ ಹೋಗೋಣ, ಕೆಲಸಗಳು ನೋಡ್ಕೊಳ್ಳೋಣ. ಬನ್ನಿ ಶ್ರೀ. ಪುಟ್ಟಕ್ಕ, ಜೀವನದಾಗೆ ಕಾಸು ಮಾಡೋದು ಮುಖ್ಯ ಅಲ್ಲ,
ಹಿಂಗೆ ಜನ ಸಂಪಾದನೆ ಮಾಡ್ಬೇಕು. ನೋಡು, ನಿನ್ಗೊಂದು ಕಷ್ಟ ಅಂದ್ರೆ ಊರಿನ ಜನ ಎಲ್ಲ ಒಟ್ಟಾಗ್ಬಿಡ್ತಾರೆ. ಊರ್ ಜನ ನಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಶಾಂತ. ಆದ್ರೆ ಬೀಗರ್ ಕೇಳಿದ ದುಡ್ಡನ್ನ ನಾವೇ ಕೊಡ್ಬೇಕಲ್ವೇ? ಏನ್ ಮಾಡೋದು? ವಾವ್, ಸೊ ಹೆಂಗೈತೆ? ಸೂಪರ್. ಅವಸರದಾಗೆ ಸ್ಕಿನ್ ಔಟ್ ಆಗಿರೋ ವೈರ್ಗಳಿಗೆ ಟೇಪೆ ಹಾಕಿಲ್ಲ. ಅಣ್ಣ ಬಾರಣ್ಣ, ಟೀ ಕುಡ್ಕೊ ಬರೋಣ. ಅಣ್ಣ ಆ ಏಣಿತಾವೆಲ್ಲ ವೈರಿಗೆ ಟೇಪ್ ಹಾಕಿಲ್ಲ. ಹೊಸಿ ನೋಡ್ಕೊ ಓಡಾಡು, ಟೀ ಕುಡ್ಕ ಬಂದ್ಬಿಡ್ತೀವಿ. ಏಣಿ ಮುಟ್ಟಕ್ ಹೋಗ್ಬೇಡ, ಹುಷಾರು. ಹೋಗ ಮುಟ್ಟಲ್ಲ ಕಣ. ಇಲ್ಲೇ ಇದ್ರೆ ಇವ್ರುಗಳು ತಾವು ಸರಿಯಾಗಿ ಉಗಿಸ್ಕೋಬೇಕಾಯ್ತದೆ. ನಾನು ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೇದು. ಸ್ನೇಹ, ಇದೊಳವಿ ನೀರು ನೀರು ತಗೊಂಬರ್ಲಾ? ಸ್ನೇಹ, ಏನಾಯ್ತದೆ? ಮಿಸು ಎದ್ದೇಳಿ ಮಿಸು. ಏನೇ ಇದನ್ನೆಲ್ಲ ವಿಡಿಯೋ ಮಾಡಿದ್ಯಾ? ಅಕ್ಕ, ಗಾಬರಿಯಲ್ಲಿ ರೆಕಾರ್ಡ್ ಆಗ್ತಿರೋದು ಗೊತ್ತಿಲ್ಲದೆ ಹಾಗೆ ನಿಂತ್ಬಿಟ್ಟಿದ್ದೆ. ಎಲ್ಲಿ ಕೊಡಿಲಿ? ಆದ್ರೂ ಅಕ್ಕ, ಶ್ರೀನಾ ಮೆಚ್ಕೊಳ್ಳೇಬೇಕು. ನಿಂಗೆ ಶಾಕ್ ಹೊಡೆದಾಗ ನಮ್ಗೆ ಶಾಕ್ ಹೊಡೆದಂಗೆ ಏನ್ ಮಾಡ್ಬೇಕು ಗೊತ್ತಾಗದೆ ನಿಂತಿದ್ವಿ. ಆದ್ರೆ ಶ್ರೀ ಒಂದು ಕ್ಷಣನೂ ಯೋಚನೆ ಮಾಡದೆ ನಿನ್ನ ಕಾಪಾಡಿದ್ರು. ಸ್ವಲ್ಪ ಮಿಸ್ ಆಗಿದ್ರು ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಅವ್ರ ಪ್ರಾಣಕ್ಕಿಂತ ನೀನೇ ಅವ್ರಿಗೆ ಹೆಚ್ಚಾಗೋದಾ? ಅಯ್ಯೋ, ಬೈಬೇಡ ಅಕ್ಕ, ಅನ್ಸಿದ್ನ ಹೇಳ್ದೆ ಅಷ್ಟೆ. ಸರಿ,
ಸುಮಾ, ಈ ವಿಡಿಯೋ ನಂಗೆ ಕಳಿಸು. ಓ ಪುಟ್ಟಕ್ಕ ಬಂದ್ರವಾ, ಬನ್ನಿ ಪುಟ್ಟಕ್ಕ. ಮದುವೆ ಕೆಲಸ ಎಲ್ಲ ಹೆಂಗೆ ನಡೀತಾ ಇದೆ? ಹ್ಞೂ ಸ್ವಾಮಿಗಳೇ, ಸಂದಾಕ್ ನಡೀತಾ ಐತೆ. ಪತ್ರಿಕೆ ಹಂಚ್ಬೇಕಲ್ವರ, ಅದಕ್ಕೆ ಮೊದಲು ಕುಲದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ದಿದ್ರೆ ಹೆಂಗೆ? ಹೌದು, ಮತ್ತೆ ಕುಲದೇವ್ರ ಪೂಜೆ ಆಗದೆ ಮನೆ ವಿಶೇಷಗಳೆಲ್ಲ ಹೆಂಗಾಗ್ತವೆ ಹೇಳಿ? ಕೊಟ್ರವ? ನೀನೆಲ್ಲ ನೋಡಿದ್ದೀನಲ್ಲಪ್ಪ. ನಮ್ಮ ಮನೆ ಮದುವೆ ಕಾರ್ಯದಾಗೆಲ್ಲ ನಮ್ಮ ಜೊತೆಯಾಗೇ ಇದ್ದು ನಮ್ಗೆ ಒತ್ತಾಸೆಯಾಗಿ ನಿಂತವನೆ. ನಮ್ಮ ಮೆಸ್ನಾಗೆ ಊಟ ಮಾಡೋಕ್ಕೆ ಅಂತ ಬಂದ. ನಮಗೆ ಶಾನ ಹತ್ರ ಆಗ್ಬೋದ. ಈಗ ನಮ್ಮ ಮನೆ ಮಗ ಇದ್ದಂಗೆ ಅವನೇ. ಇಲ್ಲ, ಈ ಹುಡುಗನ ನಾನು ಬೇರೆ ಎಲ್ಲೋ ನೋಡಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರಪ್ಪ? ಸ್ವಾಮಿಗಳೇ, ಶ್ರೀ ಅವ್ರಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಪಾಪ, ಅವರೊಬ್ರು ಗದ್ದೆಯಲ್ಲಿ ವ್ಯವಸಾಯ ಮಾಡ್ಕೊಂಡಿರೋರು. ಇಲ್ಲಮ್ಮ, ಈ ಹುಡುಗನ ಮುಖದಲ್ಲಿ ದೊಡ್ಡ ಮನೆ ಕಡೆನೇ ಐತೆ. ಇದು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋ ಜೀವ ಅಲ್ಲ, 4 ಜನಕ್ಕೆ ಅನ್ನ ಹಾಕಿ ಸಾಕೋ ಜೀವ. ಅಯ್ಯೋ ಸ್ವಾಮಿಗ್ಲೆ, ದೊಡ್ಡ ಮಾತು. ನೀವ್ ಹೇಳ್ದಂಗೆ ಆಗ್ಲಿ, ಈಗ ಪೂಜೆ ಶುರು ಮಾಡಮ್ಮ. ಆಗ್ಲಿ. ಬಾವ ಬಂದ್ರು. ಎಲ್ಲರೂ ನಿಮ್ಮ ಮನಸ್ಸಾಗ ಏನಾಯ್ತು ಅದನ್ನು ಬೇಡ್ಕೊಂಡು ಆ ಮರಕ್ಕೆ ದಾರನ ಕಟ್ಟಿ. ಒಳ್ಳೇದಾಗ. ಪಾಪ ಶ್ರೀ ಅಕ್ಕನ ಹತ್ರ ಬರೋಕ್ಕೆ ಒದ್ದಾಡ್ತಿದ್ದಾರೆ. ನಮ್ಮಿಂದ ಇನ್ನೊಂದು ಜೋಡಿಗೂ ಹೆಲ್ಪ್ ಆಗಲಿ. ಪುಟ್ಟಕ್ಕ, ಅರ್ಶನ ಕುಂಕುಮಕ್ಕೆ ಇದನ್ನ ನಾನು ನಿಂಗೆ ಪಿರೂತಿಂದ ಕೊಡ್ತೀನಿ. ತಕ್ಕ ತಕ್ಕ.
ಅಯ್ಯಯ್ಯೋ ಇದು ನಂಗೆ ಯಾಕಮ್ಮರೆ ಬ್ಯಾಡಿ ಬ್ಯಾಡಿ ಇಟ್ಕೊ ಪುಟ್ಟಕ್ಕ ಬ್ಯಾಡಿ ತಗೊಳ್ಳಿ ನೀವು ಇಟ್ಕೊಳ್ಳಿ ಪುಟ್ಟಕ್ಕ ಇಲ್ಲಿ ನೋಡಿ ನೀವು ಅರ್ಶಿನ ಕುಂಕುಮ ಕೊಟ್ಟು ನಮ್ಗೆ ಹಾರೈಸಿದ್ರಲ್ಲ ಆಟೆ ಸಾಕು ಇದು ಬ್ಯಾಡಿ ಸರಿ ನಾನು ನಿಂಗೆ ಬ್ಯಾರೆ ಯೋನ ಕೊಡ್ತೀನಿ ಅದನ್ನಾರ ಇಟ್ಕ ಕೋದಂಡ ತಕೊಳ್ಳವ ಇದು ನೀವು ಮೂವರು ಅಕ್ಕ ತಂಗಿಯರಿಗೆ ಸೀರೆ ತಕೊಳ್ಳವ ಪುಟ್ಟಕ್ಕ ತಕ್ಕ ಇದು ನಿಂಗೆ ಇನ್ನೇನ ಸಹಾಯ ಬೇಕು ಅಂದ್ರೂ ಕೇಳು ಪುಟ್ಟಕ್ಕ. ಆದ್ರೆ ಮದ್ವೆನಾದ್ರೂ ದೊಡ್ಡದಾಗಿ ಛತ್ರದಲ್ಲಿ ಮಾಡೋಣ ಅಂತ. ಸೀರೆ ಬಿಲ್ ಕಳ್ಸ್ದಂಗೆ ಕಾರ್ ಬಿಲ್ ಪುಟ್ಟಕ್ಕನ್ ಕಳ್ಸ್ಬಿಡಿ. ಮಗಳ ಜೀವನಕ್ಕಿಂತ ದುಡ್ಡೇ ಮುಖ್ಯ ಆಗೈತಾ ನಿನ್ಗೆ? ಒಂದು 15 ಲಕ್ಷ ಅಷ್ಟೇ.